ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಿರಿಯಾನಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಏನು ಸ್ಕಿನ್ ಕೇರ್ನ ಮಾಡಿದೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಇವಾಗ ಬಿರಿಯಾನಿಗೆ ನಾನು ಆನಿಯನ್ ತೊಗೊಂಡಿದ್ದೀನಿ. 3 ಆನಿಯನ್ನು, 4 ಟೊಮ್ಯಾಟೊ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಕುಕ್ಕರ್ನಲ್ಲಿ ನಾನು ಈಗ ಫಸ್ಟು ಆಯಿಲ್ ಹಾಕ್ತಾಯಿದ್ದೀನಿ, ಸನ್ಫ್ಲವರ್ ಆಯಿಲ್. ಅದಕ್ಕೆ 1-2 ಚಕ್ಕೆ, ಲವಂಗ, ಆಮೇಲೆ ಪಲಾವ್ ಎಲೆ ಹಾಕಿ ಆನಿಯನ್ ಹಾಕಿ ನಾನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಬಾಡಿಸಿ. ನಾನು ಸಿಂಪಲಾಗಿ ಮೈಲ್ಡ್ ಮಸಾಲ ಹಾಕಿ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಓವರ್ ಮಸಾಲ ನಾನೇನು ಯೂಸ್ ಮಾಡ್ತಾಯಿಲ್ಲ, ನಮಗೆ ಅಷ್ಟು ಇಷ್ಟ ಆಗೋಲ್ಲ ಜಾಸ್ತಿ ಮಸಾಲ ಹಾಕೋದ್ರಿಂದ. ಸೊ ಹಾಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಚಿಕನ್ನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಇದಾದಮೇಲೆ ಈಗ ಚಿಕನ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಅದು ಬಾಯ್ಲ್ ಆಗ್ತಾ ಆಗ್ತಾ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಆವಾಗಲೇ ಹಾಕಿದ್ದೆ, ಸೊ ಹಾಗಾಗಿ ನಾನೇನು ಉಪ್ಪನ್ನ ಸೇರಿಸ್ತಾ ಇಲ್ಲ. ಸೊ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ನಾನು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಟೊಮ್ಯಾಟೋನ ಇವಾಗ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಮೊದಲೇ ಹಾಕಬಾರ್ದು, ಅದು ಫುಲ್ ಬಾಯ್ಲ್ ಆಗಿರುತ್ತೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಬಾಡಿಸ್ಬಿಟ್ಟು ಹಾಗೆ ಬಿಡೋಣ. ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ಬಾಯ್ಲ್ ಆಗಲಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಸೈಡೆಲ್ಲ. ಸೊ ಇದಾದಮೇಲೆ ಅರ್ಧ ಸ್ಪೂನು ಪೆಪ್ಪರ್ ಪೌಡರ್, ಅರ್ಧ ಸ್ಪೂನು ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಇದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ಇವಾಗ ನಾನು 2 ಗ್ಲಾಸ್ ಅಕ್ಕಿಗೆ 4.5 ವಾಟರ್ನ ಸೇರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಮೆದುವಾಗಿರಲಿ ಅಂತ, ಮಗು ಇರೋ ಕಾರಣಕ್ಕೆ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ತಾ ಇದ್ದೀನಿ. ನನ್ನ ಮಗಳು ಟೇಸ್ಟಿಗೆ ಕೈಗೆ ಹಾಕು ಅಂತ ಹೇಳ್ತಾ ಇದ್ದಾಳೆ. ಸೊ ಹಾಕಿದ ತಕ್ಷಣ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಸೊ ಇವಾಗ ನಾನು ಅಕ್ಕಿನ ತೊಳೆದಾಕಿ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ಹೇಳ್ತೀನಿ. ನನಗೆ ಯಾಕೋ ಪಿಂಪಲ್ ಜಾಸ್ತಿ ಆಗ್ತಾಯಿತ್ತು. ಸೊ ಹಾಗಾಗಿ ಇನ್ಸ್ಟಾದಲ್ಲಿ ನಾನು ಪರಿಮಳಾಚಾರ್ಯ ಅವ್ರ ಕಡೆಯಿಂದ ನಾನು ಸೋಪು ಮತ್ತು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ನ ನಾನು ತರಿಸ್ಕೊಂಡಿದ್ದೆ. ಸೊ ಸೋಪನ್ನ ಹಚ್ಕೊಂಡ್ಮೇಲೆ ನನಗೆ ಸ್ವಲ್ಪ ಕಲೆಗಳು ಕಡಿಮೆ ಆಗ್ತಾಯಿದೆ. ಆ್ಯಂಡ್ ಗೋಲ್ಡನ್ ಗ್ಲೋಯಿಂಗ್ ಆಯಿಲು ಚೆನ್ನಾಗಿ ಬರ್ತಾಯಿದೆ ನೋಡಿ. ನನ್ನ ಆಫ್ಟರ್ ಪಿಕ್ ಹಿಂಗಿದೆ. ಸೊ ಇದು ಯಾವುದೇ ಪ್ರಮೋಷನ್ಸ್ ವಿಡಿಯೋ ಅಲ್ಲ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಬಿರಿಯಾನಿ ಯಾವ ಥರ ಆಗಿದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನು ಆ್ಯಕ್ಚುಲಿ ಇದಕ್ಕೆ ನಿಂಬೆ ರಸ ಹಾಕಿದ್ದೀನಿ ಲಾಸ್ಟ್ಗೆ. ಆ್ಯಕ್ಚುಲಿ ಮೊಸರು ಸೇರಿಸ್ಬೋದಿತ್ತು, ಬಟ್ ನನ್ನ ಮೊಸರು ಖಾಲಿಯಾಗಿತ್ತು, ಹಾಗಾಗಿ ನಾನು ಮೊಸರು ಸೇರಿಸಿಲ್ಲ. ಮೆಂತ್ಯ ಸೊಪ್ಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ, ಪುದೀನ, ಕೊತ್ತಂಬರಿ 3 ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ಇವಾಗ ತಿನ್ನಿಸ್ತಾ ಇದ್ದೀನಿ, ಅವಳು ಚೆನ್ನಾಗಿದೆ ಅಂತ ನಾಚ್ಕೊಂಡು ಹೇಳ್ತಾ ಇದ್ದಾಳೆ ಪಾಪ. ಇನ್ನೇನು ಬಿಗ್ ಬಾಸು ಕೂಡ ಸ್ಟಾರ್ಟ್ ಆಯಿತು. ಸೊ ಬಿಗ್ ಬಾಸ್ ನೋಡ್ಕೊತ ನಾನು ಡಿನ್ನರ್ನ ಕಂಪ್ಲೀಟ್ ಮಾಡಿ ನನ್ನ ಮಕ್ಕಳಿಗೂ ಊಟ ಮಾಡಿಸಿ ಕೂತ್ಕೊಂಡಿದ್ದೆ. ಸೊ ಬಿಗ್ ಬಾಸು ಕೊನೆ ಆಗ್ತಾಯಿದೆ, ತುಂಬ ಬೇಜಾರಾಯಿತು. ಸೊ ನನ್ನ ಓಟ್ ಯಾರಿಗೆ ಅಂತ ಅಂದರೆ, ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡು ಓಟ್ ಹಾಕಿದ್ದಾರೆ ಆಲ್ರೆಡಿ. 99 ಓಟು ಗಿಲ್ಲಿಗೆ ಹೋಗಿದೆ. ಸೊ ಆಮೇಲೆ ನನ್ನ ಮಗಳು ಫೋನ್ ಇಟ್ಕೊಂಡು ಮಾತಾಡ್ತಾ ಇದ್ಲು. ಸೊ ಅವಳು ಏನಂದರೆ ನಿಂತ್ಕೊಂಡು ಓಡಾಡೋಕ್ಕೆ ಹೋಗ್ತಾಳೆ ಪಾಪ, ಏನು ಮಾಡೋದು, ಬೀಳ್ತಾನೆ ಇರ್ತಾಳೆ. ಯಾವುದಾದ್ರೂ ಸ್ವಲ್ಪ ಗ್ರಿಪ್ ಇಟ್ಕೊಂಡು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಟಿ ವಿಲಿ ಏನಾದರೂ ಮ್ಯೂಸಿಕ್ ಬಂದುಬಿಟ್ರೆ ನಿಂತ್ಕೊಂಡೇ ನೋಡ್ತಾ ಇರ್ತಾಳೆ. ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆಮೇಲೆ ಫೋನ್ ಇಟ್ಕೊಂಡು ಹಲೋ ಮಾಡು ಅಂದರೆ ಕೂಡ
ಅವಳು ಹಾ ಆ ಆ ಅಂತ ಹೇಳ್ತಾ ಇರ್ತಾಳೆ. ನೋಡೋಕ್ಕೆ ಸಖತ್ತಾಗಿರುತ್ತೆ ನೋಡಿ. ಕೂತ್ಕೊಂಡು ಇವಾಗ ನೋಡ್ತಾ ಇದ್ದಾಳೆ ಟಿ ವಿನ ಎಷ್ಟು ಚೆನ್ನಾಗಿ. ನಾನು ನೋಡಿದ ತಕ್ಷಣ ಮತ್ತೆ ಬಂದುಬಿಟ್ಲು. ಸೊ ಆಮೇಲೆ ನನ್ನ ಓಟು ಯಾರಿಗೆ ಅಂತ ಇವಾಗ ನೋಡಿ ನನ್ನ ಓಟು ನಾನು ಯಾರಿಗೆ ಹಾಕ್ತಾಯಿದ್ದೀನಿ ಅಂತ. ಸೊ ಟೋಟಲ್ ನನ್ನ ಓಟು 198 ನನ್ನ ಮನೆ ಕಡೆಯಿಂದ ಗಿಲ್ಲಿಗೆ ಹೋಗ್ತಾ ಇದೆ. ಸೊ ಗಿಲ್ಲಿ ಗೆದ್ದು ಬರಲಿ ಅಂತ ನಾನು ಆಶಿಸ್ತೀನಿ. ಸೊ ನಾನು ಫಸ್ಟ್ ಡೇಯಿಂದನೂ ನಾನು ಇಲ್ಲಿವರೆಗೂ ಓಟು ಗಿಲ್ಲಿಗೆ ಹಾಕಿರೋದು. ಗಿಲ್ಲಿನೇ ಗೆದ್ದು ಬರಲಿ, ಆಲ್ ದ ಬೆಸ್ಟ್ ಗಿಲ್ಲಿ. ನೀವು ಯಾರ್ಯಾರಿಗೆ ಓಟ್ ಹಾಕಿದ್ದೀರ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಅತಿ ಶೀಘ್ರದಲ್ಲೇ ಇದೆ. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ, ಆದರೆ ಟ್ರೋಫಿ ಹೋಗೋದು ಒಬ್ಬರಿಗೆ ಅಲ್ವಾ. ಸೊ ನೋಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.